ಒಂದು ದಿವಸ ಕಲ್ವರಿ ಟೆಂಪಲ್ನಲ್ಲಿ ಎಲ್ಲಾ ಆರಾಧನೆಗಳು ಮುಗಿದ ನಂತರ ಸಂಜೆಯ ಕೊನೆ ಆರಾಧನೆ 8:30ಗೆಲ್ಲ ಮುಗಿದೋಗುತ್ತೆ. ರಾತ್ರಿ 9:30 ಅನ್ನೋಷ್ಟೊತ್ತಿಗೆ ಎಲ್ಲಾ ಬಾಗಿಲು ಮುಚ್ಚಾಕ್ತಾರೆ. ಹಾಗೆಯೇ ಸೆಕ್ಯೂರಿಟಿ ಅವರು ಹೋಗಿ ಎಲ್ಲಾ ಕಡೆಗೆ ಚೆಕ್ ಮಾಡಿ ನೋಡ್ತಾರೆ. ರಾತ್ರಿ 9:30ಗೆ ಅಂದರೆ 9:30 ಗಂಟೆಗೆ ಸಭೆಯ ಎಲ್ಲಾ ಬಾಗಿಲು ಮುಚ್ಚುವ ಸಮಯದಲ್ಲಿ ಒಬ್ಬ ಮುಪ್ಪಿನ ವಯಸ್ಸಿನ ತಾಯಿ ಹಿಂದಿನ ಭಾಗದಲ್ಲಿ ಹಾಗೇ ಕುರ್ಚಿಯಲ್ಲಿ ಕೂತ್ಕೊಂಡಿದ್ದಳು. ನಮ್ಮ ಸಹೋದರರು ಹೋಗಿ, ಅಮ್ಮ, ಆರಾಧನೆ ಮುಗಿದೋಯ್ತಲ್ಲವೇ, ಮನೆಗೆ ಹೋಗದೆ ಯಾಕೆ ಇಲ್ಲೇ ಕೂತಿದ್ದೀರಿ ಎಂದು ಕೇಳಿದ್ರಂತೆ. ಆಗ ತಾಯಿ ಹೇಳಿದ್ದೇನೆಂದ್ರೆ, ಅಯ್ಯ, ನನ್ನ ಮಗ ನನ್ನನ್ನು ಬೆಳಗ್ಗೆ 6 ಗಂಟೆಯ ಆರಾಧನೆಗೆ ಕರೆತಂದಿದ್ದಾನೆ. ಎಷ್ಟು ಗಂಟೆಗಂತೆ? ಬೆಳಗ್ಗೆ 6 ಗಂಟೆಯ ಆರಾಧನೆಗೆ ಕರೆತಂದಂತೆ. ಈಗ ಟೈಮ್ ಎಷ್ಟಾಗಿದೆ? ರಾತ್ರಿ 9:30 ಆಗಿದೆ. ಆ ತಾಯಿ ಹೇಳ್ತಾಳೆ, ನನ್ನ ಮಗನು ಬೆಳಗ್ಗೆ 6 ಗಂಟೆಯ ಆರಾಧನೆಗೆ ಕರೆತಂದಿದ್ದಾನಯ್ಯ. ಅವನು ಸಭೆಗೆ ಕರೆತರ್ತಿರುವಾಗ, ಆರಾಧನೆಗೆ ಕರೆತರ್ತಿರುವಾಗ ನನಗೆ ಇಂತಹ ಸಭೆಗೆ ಆರಾಧನೆಗೋಸ್ಕರ ಕರೆತಂದಿದ್ದಾನೆ ಎಂದು ಕೇಳಿ ಬಹಳ ಸಂತೋಷಪಟ್ಟೆ. ಈಗ 9:30 ಆಗಿದೆ ಅಲ್ಲವೇ? ಈಗ ನನಗರ್ಥವಾಯಿತು. ನನ್ನ ಮಗನು ನನಗೆ ಆರಾಧನೆಗೆ ಕರೆತರಲಿಲ್ಲ, ನನ್ನನ್ನು ಈ ಸಭೆಯಲ್ಲಿ ಅನಾಥಳನ್ನಾಗಿ ಬಿಟ್ಟೋಗೋದಕ್ಕೋಸ್ಕರ ಬಂದಿದ್ದಾನೆಂದು ಗೊತ್ತಾಯಿತು. ಆ ತಾಯಿಗೆ ಸ್ವಂತ ಹೆತ್ತ ಮಗನೇ ಬಿಟ್ಟೋದ ಪ್ರಿಯರೇ. ಎಲ್ಲಿ? ದೇವರ ಸಭೆಯಲ್ಲಿ. ಬೈಬಲ್ ಹೇಳುತ್ತದೆ, ನಿಮ್ಮ ತಂದೆಯನ್ನು ತಾಯಿಯನ್ನು ಸನ್ಮಾನಿಸಿರಿ ಎಂದು. 10 ಆಜ್ಞೆಗಳನ್ನು ದೇವರು ಕೊಟ್ಟಿದ್ದಾರೆ. ಆ 10 ಆಜ್ಞೆಗಳಲ್ಲಿ ಒಂದು ಆಜ್ಞೆ ಏನೆಂದರೆ, ನಿನ್ನ ತಂದೆಯನ್ನು ತಾಯಿಯನ್ನು ಸನ್ಮಾನಿಸು, ಆಗ ನೀನು ದೀರ್ಘಾಯುಷ್ಯವನ್ನು ಹೊಂದಿಕೊಳ್ಳುವಿ. 10 ಆಜ್ಞೆಗಳಲ್ಲಿ ಯಾವ ಒಂದು ಆಜ್ಞೆ ಕೂಡ ಆಶೀರ್ವಾದದೊಂದಿಗೆ ಜೋಡಿಸಲ್ಪಡಲಿಲ್ಲ. ಕಳ್ಳತನ ಮಾಡಬಾರದು ಅಂತ ಇದೆ, ವ್ಯಭಿಚಾರ ಮಾಡಬಾರದು ಅಂತ ಇದೆ, ನೆರೆಯವನ ಸೊತ್ತು ಆಶಿಸಬಾರದು ಅಂತ ಇದೆ. ಆದರೆ ಆಶೀರ್ವಾದವನ್ನು ಸೇರಿಸಿ ಕೊಡಲ್ಪಟ್ಟ ಆಜ್ಞೆ ಯಾವುದಾದರೂ ಇರುವುದಾದರೆ ಇದೊಂದೇ ಇದೆ. ಅದೇನೆಂದರೆ, ನಿನ್ನ ತಂದೆಯನ್ನು ತಾಯಿಯನ್ನು ಸನ್ಮಾನಿಸು ಎಂಬುದಾಗಿ. ಆಗ ನೀನು ದೀರ್ಘಾಯುಷ್ಯವನ್ನು ಹೊಂದಿಕೊಳ್ಳುವಿ. ಆಶೀರ್ವಾದದಿಂದ ಕೂಡಿರುವ ಆಜ್ಞೆ ಬೈಬಲ್ನಲ್ಲಿ ಯಾವುದಾದರೂ ಇರುವುದಾದರೆ, ಪ್ರಾಮುಖ್ಯವಾಗಿ ಈ 10 ಆಜ್ಞೆಗಳಲ್ಲಿ ಯಾವುದಾದರೂ ಇರುವುದಾದರೆ ಇದೊಂದೇ ಆಗಿದೆ, ನಿನ್ನ ತಂದೆಯನ್ನು ತಾಯಿಯನ್ನು ಸನ್ಮಾನಿಸು ಎಂಬುದಾಗಿ. ಆದರೆ ದುರದೃಷ್ಟವೇನೆಂದರೆ, ಈ ದಿನಮಾನಗಳಲ್ಲಿ ವೃದ್ಧಾಪ್ಯಕ್ಕೆ ಬಂದಂತಹ ತಂದೆಯನ್ನು ತಾಯಿಯನ್ನು ನಿರ್ಲಕ್ಷ್ಯ ಮಾಡುವಂಥವರು ದಿನೇ ದಿನೇ ಹೆಚ್ಚಾಗ್ತಿದ್ದಾರೆ. ಅಷ್ಟು ಮಾತ್ರವಲ್ಲ, ವೃದ್ಧಾಪ್ಯ ಎನ್ನುವಂಥದ್ದು ಅನೇಕ ಜನ ತಂದೆಯಂದರಿಗೆ ತಾಯಿಯಂದರಿಗೆ ಒಂದು ಶಾಪವಾಗಿ ಮಾರ್ಪಡ್ತಿದೆ, ಒಂದು ಪನಿಷ್ಮೆಂಟ್ ಆಗಿ ಮಾರ್ಪಡ್ತಿದೆ. ಆದರೆ ಬೈಬಲ್ ಏನು ಹೇಳುತ್ತೆ? ಈ ದಿನ ಒಂದು ಪ್ರಶ್ನೆ ಕೇಳ್ತೇನೆ, ನಿಮ್ಮಲ್ಲಿ ಎಷ್ಟು ಜನರಿಗೆ ತಂದೆ ತಾಯಿ ಇದ್ದಾರೆ? ಒಮ್ಮೆ ಕೈ ತೋರಿಸುವಿರಾ? ಹೆತ್ತವರನ್ನು ಮೊದಲನೇದಾಗಿ ನಾವು ಪ್ರೀತಿಸಬೇಕು, ಎರಡನೇದಾಗಿ ಪೋಷಿಸಬೇಕು, ಮೂರನೇದಾಗಿ ಪರಾಂಬರಿಸಬೇಕು, ನಾಲ್ಕನೇದಾಗಿ ಅವರು ಈ ಲೋಕಯಾತ್ರೆ ಮುಗಿಸಿ ಹೋದ ನಂತರ ಹೂಣಿಡಬೇಕು. ಮೊದಲನೇದಾಗಿ ಹೆತ್ತ ತಂದೆಯನ್ನು ತಾಯಿಯನ್ನು ಪ್ರೀತಿಸಬೇಕು. ಎದಕ್ಕಾಗಿ? ಒಮ್ಮೆ ಒಂದು ಕ್ಲಾಸ್ನಲ್ಲಿ ಟೀಚರ್ ಪ್ರಶ್ನಿಸುತ್ತಾರೆ, ಏನೆಂದರೆ, ಮಕ್ಕಳೇ ಜಾಗ್ರತೆಯಿಂದ ಕೇಳ್ರಿ, ನಿಮ್ಮ ತಾಯಿ ಅಡಿಗೆ ಮಾಡುತ್ತಾಳೆ, ನೀವು ನಿಮ್ಮ ತಂದೆ ಸೇರಿ ಊಟ ಮಾಡುತ್ತೀರಿ ಅಂದ್ಕೊಳ್ಳಿ. ನಿಮ್ಮ ತಾಯಿ 3 ಚಿಕನ್ ಪೀಸ್ ಅಡಿಗೆ ಮಾಡುತ್ತಾಳೆ, 3 ಚಿಕನ್ ಲೆಗ್ ಪೀಸ್ ಅಡಿಗೆ ಮಾಡುತ್ತಾಳೆ, ಒಂದೊಂದು ಪ್ಲೇಟಲ್ಲಿ ಒಂದೊಂದು ಪೀಸ್ ಇಡುತ್ತಾಳೆ. ಹಾಗಾದರೆ ಈಗ ನಿನ್ನ ಪ್ಲೇಟ್ನಲ್ಲಿ ಎಷ್ಟು ಪೀಸ್ಗಳಿರ್ತವೆ ಎಂದು ಹೀಗೆ ಒಬ್ಬ ಸ್ಟೂಡೆಂಟ್ಗೆ ಎಬ್ಬಿಸಿ, ಈಗ ನೀನು ಹೇಳು ಅಂದ್ರು. ನಿನ್ನ ಪ್ಲೇಟ್ ಒಳಗಡೆ ಎಷ್ಟು ಚಿಕನ್ ಪೀಸ್ಗಳಿರ್ತವೆ? ಈಗ ನೀವು ಉತ್ತರಿಸಿ ಎಷ್ಟಿರ್ತವೆ ಎಂದು. ನೋಡಿ, ಆ ತಾಯಿ 3 ಚಿಕನ್ ಪೀಸಸ್ ಅಡಿಗೆ ಮಾಡಿದಾಳೆ. ಆ ತಾಯಿ 3 ಚಿಕನ್ ಪೀಸ್ಗಳನ್ನು 3 ತಟ್ಟೆಯಲ್ಲಿ ಇಡುವುದಾದರೆ ಈ ಹುಡುಗನಿಗೆ ಎಷ್ಟು ಚಿಕನ್ ಪೀಸಸ್ ಬರ್ತವೆ ಎಂದು ಹೇಳುತ್ತೀರಾ? ಏನಪ್ಪ ನೀನು ಹೇಳು ಅಂದಾಗ ಅವನು ಎದ್ದು ನಿಂತ. ಟೀಚರ್, ನೀವು ಕೇಳಿದ ಪ್ರಶ್ನೆ ನನಗೆ ಬಹಳ ಚೆನ್ನಾಗಿ ಅರ್ಥ ಆಯ್ತು. ನನ್ನ ಪ್ಲೇಟ್ನಲ್ಲಿ 2 ಪೀಸ್ ಇರ್ತವೆ ಅಂದ. ಹಾಗಲ್ಲಪ್ಪ, ನನ್ನ ಪ್ರಶ್ನೆ ನಿನ್ಗೆ ಅರ್ಥ ಆಗಿಲ್ಲ. ನಿನ್ನ ಅಮ್ಮ 3 ಲೆಗ್ ಪೀಸ್ಗಳನ್ನು ತಯಾರು ಮಾಡಿದಾಳೆ,
ನೀನು, ನಿನ್ನ ತಂದೆ, ನಿನ್ನ ತಾಯಿ 3 ಜನ ಸೇರಿ 3 ಪ್ಲೇಟ್ ಇಟ್ಕೊಂಡಿದ್ದೀರಿ. ನಿನ್ನ ತಾಯಿ 3 ಜನರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಪೀಸ್ ಬಡಿಸಿದಾಳೆ. ಹಾಗಾದ್ರೆ ಈಗ ನಿನ್ನ ಪ್ಲೇಟಲ್ಲಿ ಎಷ್ಟು ಪೀಸ್ಗಳಿರ್ತವೆ? ಆ ಹುಡ್ಗ ಹೇಳ್ತಾನೆ, 2 ಪೀಸ್ಗಳಿರ್ತವೆ ಅನ್ನುತ್ತಾನೆ. ಅಯ್ಯೋ, ನಿನಗೆ ಅರ್ಥ ಆಗ್ತಾ ಇಲ್ಲ. ಆಗ ಸ್ಟೂಡೆಂಟ್ ಹೇಳ್ತಾನೆ, ಮೇಡಮ್, ನಿಮಗೆ ಅರ್ಥ ಆಗ್ತಾ ಇಲ್ಲ ಅಂದ. ಏನ್ ಅರ್ಥ ಆಗ್ತಾ ಇಲ್ಲ ನನಗೆ? ನನ್ನ ಅಮ್ಮಳ ಪ್ರೀತಿ ಎಂಥದ್ದೆಂಬುದಾಗಿ ನಿಮಗೆ ಅರ್ಥವಾಗುತ್ತಿಲ್ಲ ಅಂದ. 3 ಪೀಸ್ ಒಂದು ವೇಳೆ ನನ್ನ ಅಮ್ಮಳು ತಯಾರು ಮಾಡುವುದಾದರೆ ನನ್ನ ತಂದೆಗೆ 1 ಪೀಸ್ ಬಡಿಸುತ್ತಾಳೆ. ತನ್ನ ಪೀಸ್ ಕೂಡ ನನಗೆ ಬಡಿಸುತ್ತಾಳೆ. 2 ಪೀಸ್ ಬಡಿಸುತ್ತಾಳೆ ನನಗೆ ಅಂದ. ಯಾಕೆಂದರೆ ನನ್ನ ಅಮ್ಮ ಅಷ್ಟು ಪ್ರೀತಿಯುಳ್ಳ ಅಮ್ಮ. ಪ್ರಿಯ ಸಹೋದರ ಸಹೋದರಿಯರೇ, ಈ ದಿನ ನಾವು ತಂದೆಯ ಪ್ರೀತಿಯನ್ನು, ತಾಯಿಯ ಪ್ರೀತಿಯನ್ನು ಮರೆತು ಜೀವಿಸುತ್ತಾ ಇದ್ದೇವೆ. ಎಷ್ಟು ದುರದೃಷ್ಟ ನೋಡಿ. ವೃದ್ಧಾಪ್ಯಕ್ಕೆ ಬಂದಂತಹ ತಂದೆಯನ್ನು, ತಾಯಿಯನ್ನು ನಾವು ಪ್ರೀತಿಸಬೇಕು. ಈಗ ಬರೋ ಪ್ರಶ್ನೆ ಏನೆಂದರೆ, ಎಷ್ಟು ಕಾಲದವರೆಗೂ ಪ್ರೀತಿಸಬೇಕು? ಎಷ್ಟು ಕಾಲದವರೆಗೂ ಪೋಷಿಸಬೇಕು? ಆದಿಕಾಂಡ 37ನೇ ಅಧ್ಯಾಯ 2ನೇ ವಚನ ಓದುತ್ತಿದ್ದೇನೆ. ಯಾಕೋಬನ ಮಕ್ಕಳ ಚರಿತ್ರೆ ಇದು. ಯೋಸೇಫನು 17 ವರ್ಷದವನಾಗಿ ತನ್ನ ಅಣ್ಣಂದ್ಯರ ಜೊತೆಯಲ್ಲಿ ಆಡು ಕುರಿಗಳನ್ನು ಮೇಯಿಸುತ್ತಿದ್ದನು. ಅವನು ಇನ್ನೂ ಹುಡುಗನಾಗಿದ್ದು ತನ್ನ ಮಲತಾಯಿಗಳಾದ ಬಿಲ್ಹಾ, ಜಿಲ್ಹಾ ಎಂಬ ಇವರ ಮಕ್ಕಳ ಜೊತೆಯಲ್ಲಿ ಇದ್ದನು. ಯೋಸೇಫನಿಗೆ ಯಾಕೋಬನು ಪ್ರೀತಿಸಿದ. ಇಲ್ಲಿ ಯೋಸೇಫನ ವಯಸ್ಸೆಷ್ಟು? 17 ವರ್ಷಗಳು. ದಯವಿಟ್ಟು ಗಮನಿಸಿ, ಯೋಸೇಫನು ಇನ್ನೂ ಚಿಕ್ಕ ಹುಡುಗನಾಗಿರುವಾಗಲೇ ಯೋಸೇಫನು ತನ್ನ ತಾಯಿಯನ್ನು ಕಳೆದುಕೊಳ್ಳುತ್ತಾನೆ. ರಾಹೇಲಳು ಸಾಯುತ್ತಾಳೆ. ಮತ್ತೊಂದು ಮಗುವಿಗೆ ಜನ್ಮ ಕೊಡುತ್ತಾ ರಾಹೇಲಳು ಪ್ರಾಣ ಕಳೆದುಕೊಳ್ಳುತ್ತಾಳೆ. ಯೋಸೇಫನಿಗೆ ಅಮ್ಮಳ ಪ್ರೀತಿ ಇಲ್ಲ ಅಂದುಕೊಂಡು ಯಾಕೋಬನು ತಾನೇ ತಾಯಿಯಾಗಿ, ತಂದೆಯಾಗಿ ಯೋಸೇಫನಿಗೆ ಬಹಳ ಮುದ್ದಾಗಿ ಪ್ರೀತಿಸಿ ಬೆಳೆಸುತ್ತಾನೆ. ಉಳಿದ ಅಣ್ಣಂದರಿಗೆಲ್ಲ ತಾಯಿಯಿದ್ದಳು, ತಂದೆಯೂ ಇದ್ದನು. ಆದರೆ ಯೋಸೇಫನಿಗೆ ಅಮ್ಮ ಇರಲಿಲ್ಲ. ಅದಕ್ಕಾಗಿಯೇ ಯಾಕೋಬನು ಯೋಸೇಫನಿಗೆ ಸ್ವಲ್ಪ ಹೆಚ್ಚಾಗಿಯೇ ಪ್ರೀತಿಸ್ತಾನೆ. 2ನೇದಾಗಿ ಯೋಸೇಫನು ಬಹು ನೀತಿವಂತನು, ಯಥಾರ್ಥವಂತನು, ಬಹು ಆತ್ಮಿಕನೂ ಆಗಿದ್ದನು. ಕೆಟ್ಟತನವನ್ನು ವಿಸರ್ಜಿಸಿದವನಾಗಿದ್ದ. ತಂದೆಗೆ ಎಲ್ಲಾ ವಿಷಯಗಳಲ್ಲಿ ಆಧಾರವಾಗಿ ನಿಂತವನಾಗಿದ್ದ. ಅದಕ್ಕಾಗಿಯೇ ಯಾಕೋಬನು ಯೋಸೇಫನಿಗೆ ಬಹಳ ಪ್ರೀತಿಸ್ತಾನೆ. ಯೋಸೇಫನು ಯಾಕೋಬನ ಪ್ರೀತಿ ಎಷ್ಟು ಕಾಲ ಹೊಂದಿಕೊಳ್ತಾನೆ? 17 ವರ್ಷಗಳವರೆಗೂ ಎಂದು ಬೈಬಲ್ ಹೇಳುತ್ತದೆ. ರೈಟ್? 17 ವರ್ಷಗಳವರೆಗೂ. ಅಂದರೆ ಯೋಸೇಫನು ಹುಟ್ಟಿದಂದಿನಿಂದ ಯೋಸೇಫನಿಗೆ ಅವನ ಅಣ್ಣಂದಿರು ಐಗುಪ್ತ್ಯರಿಗೆ, ಅಂದರೆ ವರ್ತಕರಿಗೆ ಮಾರಿ ಬಿಡುವವರೆಗೂ ಯಾಕೋಬನು ಯೋಸೇಫನಿಗೆ ಪ್ರೀತಿಸುತ್ತಾನೆ. 17 ವರ್ಷಗಳವರೆಗೂ ಯಾಕೋಬನು ಯೋಸೇಫನಿಗೆ ಪ್ರೀತಿಸುತ್ತಾನೆ. ಯಾಕೋಬನು ಯೋಸೇಫನಿಗೆ ಪೋಷಿಸುತ್ತಾನೆ. ಈ 2 ಮಾತು ಮರೆಯದೆ ಜ್ಞಾಪಕದಲ್ಲಿಟ್ಟುಕೊಳ್ಳ್ರಿ. ಪ್ರೀತಿಸಬೇಕು, ಪೋಷಿಸಬೇಕು. ಯಾಕೋಬನು ಎಷ್ಟು ವರ್ಷ ಯೋಸೇಫನಿಗೆ ಪ್ರೀತಿಸುತ್ತಾನೆ? 17 ವರ್ಷಗಳವರೆಗೂ. ಎಷ್ಟು ವರ್ಷಗಳವರೆಗೂ ಪೋಷಿಸುತ್ತಾನೆ? 17 ವರ್ಷಗಳವರೆಗೂ. ಆ ನಂತರವೂ ಕೂಡ ಪ್ರೀತಿಸಿದಾಗಿಯೂ ಯೋಸೇಫನು ಅವನ ಕಣ್ಣುದೃಷ್ಟಿಯಲ್ಲಿ ಇರಲಿಲ್ಲ. ಯಾಕೆಂದರೆ ಯೋಸೇಫನಿಗೆ ಅವನ ಅಣ್ಣಂದಿರು ಮಾರಿಬಿಟ್ಟಿದ್ರು. ರೈಟ್? ಈಗ ಯೋಸೇಫನು ದಾಸನಾಗಿ, ಆಳಾಗಿ ಐಗುಪ್ತ್ಯ ದೇಶದವನಾದ ಒಬ್ಬ ಫತಿಫರನು ಎಂಬ ಒಬ್ಬ ಸೈನ್ಯಾಧಿಪತಿಯ ಮನೆಯಲ್ಲಿ ಆಳಾಗಿ ಸೇರುತ್ತಾನೆ. ವಾಸ್ತವದಲ್ಲಿ ಯೋಸೇಫನು ಯಾಕೋಬನೊಂದಿಗೆ ಮನೆಯಲ್ಲಿದ್ದಾಗ ಒಂದು ವಿಚಿತ್ರವಾದ ನಿಲುವಂಗಿ, ಒಂದು ವಿಶೇಷ ವಸ್ತ್ರ ಧರಿಸುತ್ತಾ ಇದ್ದನು. ನಿಲುವಂಗಿ ನಾಯಕತ್ವಕ್ಕೆ ಸೂಚನೆಯಾಗಿದೆ. ಆದರೆ ಅಣ್ಣಂದಿರು ಮಾಡಿರುವ ದ್ರೋಹಕ್ಕಾಗಿ ಯೋಸೇಫನು ದಾಸನಂತೆ ಆಳಾಗಿ ಐಗುಪ್ತ ದೇಶದಲ್ಲಿ ಫತಿಫರನ ಮನೆಯಲ್ಲಿ ಜಾಯಿನ್ ಆಗಬೇಕಾಯಿತು. ಸಡನ್ ಆಗಿ ಪರಿಸ್ಥಿತಿಗಳು ಬದಲಾದುವು. ನಿನ್ನೆಯವರೆಗೂ ಮುದ್ದಾಗಿ ಬೆಳೆದಂತಹ ಈ ಮಗನು ನಿನ್ನೆಯವರೆಗೂ ಯಾವುದೊಂದರ ಕೊರತೆಯಿಲ್ಲದೆ ಬಹಳ ಮುದ್ದಾಗಿ ಎಲ್ಲ ಅನುಭವಿಸಿದ ಮಗನಾಗಿದ್ದ. ಆದರೆ ಸಡನ್ ಆಗಿ ಪರಿಸ್ಥಿತಿಗಳು ಬದಲಾದುವು. ತಂದೆಯಿಂದ ದೂರವಾದ, ತನ್ನ ಸ್ವಂತವರಿಂದ ದೂರವಾದ, ಒಬ್ಬಂಟಿಗನಾಗಿ ಉಳ್ಕೊಂಡ, ಅನಾಥನಾಗಿ, ಒಬ್ಬ ಆಳಾಗಿ, ಕೂಲಿ ಆಳಾಗಿ ಒಂದು ಮನೆಯಲ್ಲಿ ಸೇರಿಕೊಳ್ಳಬೇಕಾಯಿತು. ಯೋಸೇಫನಿಗೆ ಅನಿಸಿರುತ್ತೆ, ಇದೇನು ಸಡನ್ನಾಗಿ ನನ್ನ ಜೀವಿತದಲ್ಲಿ ಬದಲಾವಣೆ ಬಂತು.
ಯಾಕೆ ಸಡನ್ನಾಗಿ ನಾನು ಎಲ್ಲವನ್ನೂ ಕಳೆದುಕೊಂಡೆ, ಎಲ್ಲರನ್ನೂ ಕಳೆದುಕೊಂಡೆ ಎಂಬ ಪ್ರಶ್ನೆ ಯೋಸೇಫನಿಗೆ ಬಹಳ ಕಾಡಿರುತ್ತೆ. ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ? ನನ್ನ ಜೀವಿತದಲ್ಲೂ ಕೂಡ ನಿನ್ನೆಯ ತನಕ ಎಲ್ಲವೂ ಚೆನ್ನಾಗಿತ್ತು. ಆರ್ಥಿಕವಾಗಿ ಸಮಸ್ಯೆ ಇರಲಿಲ್ಲ, ಆರೋಗ್ಯ ವಿಷಯದಲ್ಲಿ ಸಮಸ್ಯೆ ಇರಲಿಲ್ಲ, ಎಲ್ಲರೂ ಜೊತೆಯಾಗಿದ್ದು ಆಧಾರವಾಗಿದ್ರು. ನನಗೆ ಯಾವುದೊಂದರ ಕೊರತೆ ಇಲ್ಲದೆ ಜೀವಿಸಿದ್ದೇನೆ. ಆದರೆ ಸಡನ್ನಾಗಿ ನನ್ನ ಜೀವಿತದಲ್ಲಿ ಬದಲಾವಣೆ ಬಂದಿವೆ. ಆರ್ಥಿಕವಾಗಿ ದಿನೇ ದಿನೇ ಕ್ಷೀಣಿಸಿ ಹೋಗ್ತಿದ್ದೇನೆ. ಬ್ಯಾಂಕ್ನಲ್ಲಿರುವ ಬ್ಯಾಲೆನ್ಸ್ ಎಲ್ಲ ದಿನೇ ದಿನೇ ಖಾಲಿ ಆಗ್ತಾ ಇದೆ, ಕರಗಿ ಹೋಗ್ತಿದೆ. ನಿನ್ನೆಯವರೆಗೂ ನನ್ನ ಆರೋಗ್ಯ ಬಹಳ ಚೆನ್ನಾಗಿತ್ತು, ಬಹಳ ಬಲವಾಗಿದೆ. ಆದರೆ ಸಡನ್ನಾಗಿ ನನ್ನ ಆರೋಗ್ಯದಲ್ಲಿ ಬದಲಾವಣೆ ಬರ್ತಿದೆ. ಡಾಕ್ಟರ್ ಅವರು ಟೆಸ್ಟ್ ಮಾಡಿ ಕಿಡ್ನಿ ಸಮಸ್ಯೆ ಇದೆ ಅನ್ನುತ್ತಿದ್ದಾರೆ, ಲಿವರ್ನಲ್ಲಿ ಏನೋ ಸಮಸ್ಯೆ ಇದೆ ಅನ್ನುತ್ತಿದ್ದಾರೆ, ಹಾರ್ಟ್ನಲ್ಲಿ ಏನೋ ಪ್ರಾಬ್ಲಮ್ ಇದೆ ಅನ್ನುತ್ತಿದ್ದಾರೆ. ಎಷ್ಟೋ ಬಲವಾಗಿದ್ದಂಥವನು ಸಡನ್ನಾಗಿ ಬಲಹೀನವಾದೆ. ಅದೇನೋ ನನ್ನ ದೇಹದಲ್ಲಿ ಬದಲಾವಣೆ ಬರ್ತಿವೆ. ಮಕ್ಕಳು ನಿಮ್ಮ ಮಾತು ಚೆನ್ನಾಗಿ ಕೇಳ್ತಾ ಇದ್ದಿರಬಹುದು, ನೀವು ಹೇಳಿದ್ದೇ ಅವರಿಗೆ ವೇದ ವಾಕ್ಯವಾಗಿದ್ದಿರಬಹುದು. ಆದರೆ ಸಡನ್ನಾಗಿ ಅವರು ಬದಲಾಗ್ತಿದ್ದಾರೆ, ನಿಮ್ಮ ಮಾತು ಕೇಳುವುದನ್ನು ಬಿಡ್ತಿದ್ದಾರೆ, ನಿಮ್ಮನ್ನು ಲಕ್ಷಿಸುತ್ತಾ ಇಲ್ಲ, ಬಹಳ ರೂಢಾಗಿ ನಡ್ಕೊಂಡು ನಿಮಗೆ ವಿರೋಧವಾಗಿ ತಿರುಗಿ ಬೀಳ್ತಿದ್ದಾರೆ. ಯಾವುದೋ ಒಂದು ಬದಲಾವಣೆ ಈ ದಿನ ನಿಮ್ಮ ಮಕ್ಕಳಲ್ಲಿ ನೀವು ಗಮನಿಸುತ್ತಿರಬಹುದು. ನಿಮ್ಮ ಹೆಂಡತಿ ನಿಮಗೆ ಚೆನ್ನಾಗಿ ವಿಧೇಯಳಾಗುವ ವ್ಯಕ್ತಿಯಾಗಿರಬಹುದು, ಇಲ್ಲವೇ ನಿಮ್ಮ ಗಂಡ ಚೆನ್ನಾಗಿ ತನ್ಪಾಡಿಗೆ ತಾನು ಕೆಲಸ ಮಾಡಿ ಮನೆಗೆ ಬರುವಂಥವನಾಗಿದ್ದನು. ಆದರೆ ಈ ದಿನ ನಿಮ್ಮ ಗಂಡನಲ್ಲಿ ಸಡನ್ ಆಗಿ ಬಹಳ ಬದಲಾವಣೆ ಕಾಣಿಸ್ತಿವೆ. ಮಾತಿನ ವಿಧಾನದಲ್ಲಿ ಬದಲಾವಣೆ ಕಾಣಿಸ್ತಿವೆ, ವರ್ತನೆಯಲ್ಲಿ ಬದಲಾವಣೆ ಕಾಣಿಸ್ತಿವೆ, ಅವನಲ್ಲಿ ವಾಸನೆಯಲ್ಲಿಯೂ ಕೂಡ ಬದಲಾವಣೆ ಕಾಣಿಸ್ತಿವೆ. ಆ ಸಮಯದಲ್ಲಿ ಒಂದು ವಿಧವಾದ ಭಯ, ಭೀತಿ ನಿಮ್ಮನ್ನು ಆವರಿಸುವುದು ಸಾಧಾರಣ. ಸಭೆಯವರೆಲ್ಲ ಕ್ಷೇಮವಾಗಿ, ಸಮಾಧಾನವಾಗಿ, ಸಮೃದ್ಧಿಯುಳ್ಳವರಾಗಿ ಮುಂದೆ ಸಾಗುವಾಗ ಸಡನ್ನಾಗಿ ಸಭೆಯಲ್ಲಿ ಸಮಸ್ಯೆಗಳು ಬಂದವು. ಸಭಾ ಹಿರಿಯರೊಂದಿಗೆ ಸಮಸ್ಯೆ ಬಂದವು. ಸಭೆಯಲ್ಲಿ ನಂಬಿಗಸ್ತರಾಗಿ ಎಷ್ಟೋ ಕಾಲದವರೆಗೂ ನಿಮ್ಮನ್ನು ಸಹಕರಿಸಿರುವಂತಹ ಕೆಲವು ಕುಟುಂಬಗಳ ಮೂಲಕ ನಿಮಗೆ ಸಮಸ್ಯೆ ಬಂದಿರಬಹುದು. ಯಾಕೆ ಸಮಸ್ಯೆಗಳು ಬಂದಿವೆ? ಯಾಕೆ ನನ್ನ ಜೀವಿತದಲ್ಲಿ ಹೋರಾಟಗಳು? ಯಾಕೆ ನನ್ನ ಜೀವಿತದಲ್ಲಿ ಸಡನ್ನಾಗಿ ಸಮಸ್ಯೆಗಳು ಯಾಕೆ ಬಂದವು ಎಂಬ ಈ ಪ್ರಶ್ನೆಗಳು ನಿಮ್ಮನ್ನು ಕಾಡುತ್ತಾ ಇರಬಹುದು. ಸಹೋದರ ಸಹೋದರಿಯರೇ, ನೀವು ನೀತಿಯಿಂದ ಜೀವಿಸುವುದಾದರೆ, ಯಥಾರ್ಥರಾಗಿ ಜೀವಿಸುವುದಾದರೆ, ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿ ಜೀವಿಸುವುದಾದರೆ, ನಿಮಗೆ ಗೊತ್ತಾಗಲಾರ್ದ ಹಾಗೆಯೇ ನಿಮ್ಮ ಜೀವಿತದಲ್ಲಿ ಸಮಸ್ಯೆಗಳು ನಿಮ್ಮನ್ನು ತಳಮಳಗೊಳಿಸುತ್ತಿರುವುದಾದರೆ ಕೇಳಿರಿ. ಬೈಬಲ್ ಹೇಳುತ್ತದೆ, ಆತನನ್ನು ಪ್ರೀತಿಸುವವರಿಗೆ, ಅಂದರೆ ಆತನ ದಯೆ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟಂಥವರಿಗೆ ಸಮಸ್ತವೂ ಅವರಿಗೆ ಮೇಲನ್ನುಂಟು ಮಾಡುವುದಕ್ಕೋಸ್ಕರವೇ ಅವರ ಅನುಕೂಲಕ್ಕಾಗಿ ಜರುಗುತ್ತವೆ. ಈ ವಾಸ್ತವವನ್ನು ದಯವಿಟ್ಟು ಯಾರೊಬ್ಬರೂ ಮರೆಯಬೇಡಿರಿ. ಈ ದಿನ ನಿಮ್ಮ ಕಣ್ಮುಂದೆ ಕಾಣಿಸುವ ಪರಿಸ್ಥಿತಿಗಳು ನಿಮಗೆ ಬಹಳ ವ್ಯತಿರೇಕವಾಗಿ ಕಾಣಿಸಬಹುದು. ನಿಮ್ಮನ್ನು ಭಯಪಡಿಸುವ ಹಾಗೆ ಇರಬಹುದು, ನಿಮಗೆ ನೆಮ್ಮದಿಯಿಲ್ಲದಂತೆ ಮಾಡುವ ಹಾಗಿರಬಹುದು, ನಿಮ್ಮಲ್ಲಿ ಒತ್ತಡವನ್ನು ಹೆಚ್ಚಿಸಬಹುದು, ನಿದ್ರೆ ಇಲ್ಲದಂತೆ ಕಾಡಿಸಬಹುದು, ನೆಮ್ಮದಿಯಿಲ್ಲದಂತೆ ಮಾಡಬಹುದು. ಆದರೆ ದಯವಿಟ್ಟು ಕೇಳಿ, ನೀವು ದೇವರನ್ನು ಪ್ರೀತಿಸ್ತಾ ಇದ್ದೀರಾ? ಆತನ ದಯೆ ಸಂಕಲ್ಪದ ಒಳಗಡೆ ನೀವಿದ್ದೀರಾ? ಹಾಗಾದರೆ ನಿಮ್ಮ ಮುಂದೆ ಕಾಣಿಸಿಕೊಳ್ಳುವಂತಹ ಅನಾನುಕೂಲವಾದ ವಾತಾವರಣವನ್ನು ದೇವರು ಶೀಘ್ರದಲ್ಲಿಯೇ ಆಶೀರ್ವಾದಕರವಾಗಿ ಮಾರ್ಪಡಿಸಲಿಕ್ಕಿದ್ದಾರೆ ಎಂಬ ವಾಸ್ತವವನ್ನು ಮರೆಯಬೇಡಿರಿ. ಯೋಸೇಫನಿಗೇನೂ ಅರ್ಥ ಆಗ್ಲಿಲ್ಲ. ಬಹಳ ಮುದ್ದಾಗಿ ನಾನು ಬೆಳೆದೆ, ಯಾವ ಒಂದು ಕೊರತೆ ಇಲ್ಲದೆ ಬೆಳೆದೆ. ನನ್ನ ತಂದೆಗೆ ನಾನಂದ್ರೆ ಬಹಳ ಇಷ್ಟ, ಯಾವುದೊಂದು ನನಗೆ ಕಡಿಮೆ ಇಟ್ಟಿಲ್ಲ. ನನ್ನ ಅಣ್ಣಂದಿರೊಂದಿಗೂ ಚೆನ್ನಾಗಿ ಇರ್ತಾ ಇದ್ದೆ. ಆದರೆ ಏನಾಯ್ತೋ ಗೊತ್ತಿಲ್ಲ, ಸಡನ್ ಆಗಿ ಅವರು ನನ್ನನ್ನು ದ್ವೇಷಿಸಲು ಆರಂಭಿಸಿದ್ರು, ದೂಷಿಸಲು ಆರಂಭಿಸಿದ್ರು, ನಿಷ್ಕಾರಣವಾಗಿ ನನ್ನನ್ನು ಮಾರಿದ್ರು, ನನ್ನ ತಂದೆಯಿಂದ ದೂರ ಮಾಡಿದ್ರು. ಈ ದಿನ ಪ್ರೀತಿ, ಅನುರಾಗ, ಅನುಬಂಧ ಕಣ್ಮರೆಯಾಯಿತು. ಒಬ್ಬಂಟಿಗನಾಗುಳ್ಕೊಳ್ಬೇಕಾಯ್ತು. ಯಾಕೆ ಈ ಸ್ಥಿತಿ ಬಂತು ಎಂಬ ಎಷ್ಟೋ ಪ್ರಶ್ನೆಗಳು ಯೋಸೇಫನಿಗೆ ಬಹಳಷ್ಟು ಕಾಡಿಸಿರುತ್ತವೆ. ಆದರೆ ಕೇಳಿ, ಯೋಸೇಫನು ಕಷ್ಟಗಳನ್ನು, ಅವಮಾನಗಳನ್ನು, ಶ್ರಮೆಗಳನ್ನು, ಒಂಟಿತನವನ್ನು ಹಾದು ಹೋಗ್ತಾ ಇದ್ರೂ ಕೂಡ ಒಂದು ಮಾತ್ರ ವಾಸ್ತವ, ದೇವರು ಯೋಸೇಫನಿಗೆ ಎಂದಿಗೂ ಅವನ ಕೈಯನ್ನು ಬಿಡಲೇ ಇಲ್ಲ. ಪ್ರಿಯ ಸಹೋದರ ಸಹೋದರಿಯರೇ, ಈ ಆತ್ಮಿಕ ಯಾತ್ರೆಯಲ್ಲಿ ನೀವು ಹೋರಾಟಗಳನ್ನು ಎದುರಿಸುತ್ತಾ ಇದ್ರೂ ಕೂಡ, ಇಕ್ಕಟ್ಟು ಬಿಕ್ಕಟ್ಟನ್ನು ಹಾದು ಹೋಗ್ತಾ ಇದ್ರೂ ಕೂಡ, ವ್ಯಾಧಿ ಬಾಧೆ ಹಾದು ಹೋಗ್ತಾ ಇದ್ರೂ ಕೂಡ ಧೈರ್ಯದಿಂದಿರಿ. ದೇವರು ನಿಮಗೆ ವಾಗ್ದಾನ ಮಾಡಿದ್ದಾರೆ. ಏನೆಂದು? ನಿಮ್ಮನ್ನು ನಾನು ಎಂದಿಗೂ ಕೈಬಿಡೋದಿಲ್ಲ, ತಳ್ಳಿ ಹಾಕೋದಿಲ್ಲವೆಂದು ಮಾತು ಕೊಟ್ಟಿದ್ದಾರೆ. ಹಾಗೆ ಮಾತು ಕೊಟ್ಟ ದೇವರು ನಿಮ್ಮ ಸಂಗಡ ಇದ್ದದ್ದರಿಂದಲೇ ಆತನು ನಿಮ್ಮನ್ನು ಎಂದಿಗೂ ಕೈ ಬಿಡೋದೇ ಇಲ್ಲ. ಒಬ್ಬ ವ್ಯಕ್ತಿಗೆ ಕನಸು ಬೀಳುತ್ತೆ. ಆ ಕನಸಿನ ಅರ್ಥವೇನೆಂದರೆ, ಅವನು ಸಮುದ್ರ ತೀರದಲ್ಲಿ ಮರಳಿನಲ್ಲಿ ನಡೆಯುತ್ತಾ ಹೋಗುತ್ತಿದ್ದ. ಹಾಗೆ ನಡೆಯುತ್ತಾ ದೇವರೊಂದಿಗೆ ಮಾತಾಡುತ್ತಾ ಹೋಗುತ್ತಿದ್ದ. ಹಾಗೆ ದೇವರೊಂದಿಗೆ ಮಾತಾಡುತ್ತಾ ನಡ್ಕೊಂಡು ಹೋಗುತ್ತಿರುವಾಗ ಅವನು ಪಕ್ಕಕ್ಕೆ ನೋಡ್ತಾನೆ. ನೋಡಿದರೆ
ಅವನ ಪಕ್ಕದಲ್ಲಿ ಯಾರೂ ಇಲ್ಲದಿದ್ರೂ ಕೂಡ 2 ಹೆಜ್ಜೆಗಳ ಗುರುತುಗಳು ಬೀಳುತ್ತಾ ಇದ್ವು. ಅವನ ಪಕ್ಕದಲ್ಲಿಯೇ 2 ಹೆಜ್ಜೆಗಳು ಗುರುತು ಬೀಳುವಾಗ ಅವನಿಗೆ ಅರ್ಥವಾಯಿತು, ನನ್ನೊಂದಿಗೆ ದೇವರು ಕೂಡ ನಡೆಯುತ್ತಿದ್ದಾರೆಂದು. ಆತನು ನನಗೆ ಮಾತು ಕೊಟ್ಟಿದ್ದಾನೆ, ನನ್ನೊಂದಿಗೆ ಇರುತ್ತೇನೆಂದು. ಮಾತು ಕೊಟ್ಟ ದೇವರು ಈಗ ಆತನು ನನ್ನೊಂದಿಗೆ ನಡೆಯುತ್ತಾ ಇರುವುದರಿಂದ ನನ್ನ ಪಕ್ಕದಲ್ಲಿ ಯಾರಿಲ್ಲದಿದ್ರೂ 2 ಹೆಜ್ಜೆ ಗುರುತು ಬೀಳುತ್ತಾ ಇವೆ ಎಂದು ಯೋಚಿಸಿ ಎಷ್ಟೋ ಸಂತೋಷ ಸಂಭ್ರಮ ಪಡುತ್ತಾನೆ. ಸ್ವಲ್ಪ ದೂರ ಹೋದ ನಂತರ ಆ ಮಾರ್ಗ ಸ್ವಲ್ಪ ಕಲ್ಲಿನಿಂದ ತುಂಬಿಕೊಂಡಿತು, ಚಿಪ್ಪುಗಳಿಂದ ತುಂಬಿಕೊಂಡಿತು, ಮುಳ್ಳು ಕಳೆಗಳಿಂದ ತುಂಬಿಕೊಂಡಿತು. ಅಂತಹ ಸಮಯದಲ್ಲಿ ಈ ನಡೆದುಕೊಂಡು ಹೋಗುವ ವ್ಯಕ್ತಿ ಪಕ್ಕದಲ್ಲಿ ನೋಡ್ತಾನೆ. ನೋಡಿದ ಕೂಡಲೇ ಪಕ್ಕದಲ್ಲಿ ಹೆಜ್ಜೆ ಗುರುತು ಕಾಣಿಸಲಿಲ್ಲ. ಮನಸ್ಸೊಳಗೆ ಬಹಳ ಬೇಸರವಾದ. ಚೆನ್ನಾಗಿರುವ ಮರಳಿನಲ್ಲಿ ನಡೆಯುವಾಗ ದೇವರು ನನ್ನೊಂದಿಗೆ ನಡೆದಿದ್ರು. ಯಾವಾಗ ಚೂಪಾದ ಕಲ್ಲು ಮುಳ್ಳು ಉಳ್ಳಂತಹ ದಾರಿ ಎದುರಾಯ್ತೋ ದೇವರು ನನ್ನನ್ನು ಬಿಟ್ಟು ಹೋದ್ರು, ನನ್ನನ್ನು ಒಬ್ಬಂಟಿಗನಾಗಿ ಬಿಟ್ಟು ಹೋದ್ರು ಎಂದು ಹೀಗೆ ಅವನ ಮನಸ್ಸೊಳಗಡೆ ಬಹಳ ದುಃಖಪಟ್ಟ. ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ? ದೇವರು ನನ್ನನ್ನು ಬಿಟ್ಟು ಬಿಟ್ಟಿದ್ದಾರೆ. ಕಷ್ಟ ಬಂದಾಗ ದೇವರು ನನ್ನನ್ನು ಬಿಟ್ಟಿದ್ದಾರೆ. ರೋಗ ಬಂದಾಗ ದೇವರು ನನ್ನನ್ನು ಬಿಟ್ಟಿದ್ದಾರೆ. ಆರ್ಥಿಕ ಸಮಸ್ಯೆ ಬಂದಾಗ ದೇವರು ನನ್ನನ್ನು ಬಿಟ್ಟು ಬಿಟ್ಟಿದ್ದಾರೆ. ನನ್ನ ಕುಟುಂಬ ಒಡೆದು ಹೋಗಲು ಸಿದ್ಧವಾಗಿರುವಾಗ ಅದೇನೋ ದೇವರು ನನ್ನನ್ನು ಬಿಟ್ಟು ಬಿಟ್ಟಿದ್ದಾರೆ ಎಂಬ ಭಾವನೆ ನಿಮಗೆ ಬರ್ತಾ ಇದೆಯಾ? ದಯವಿಟ್ಟು ಕೇಳಿ. ನಾವು ಸುಳ್ಳು ಹೇಳಬಹುದೇನೋ, ಆದರೆ ದೇವರು ಸುಳ್ಳಾಡುವುದಕ್ಕಾಗಿ ಆತನು ನರಮನುಷ್ಯನು ಅಲ್ಲವೇ ಅಲ್ಲ. ಆತನು ಮಾತು ಕೊಟ್ಟಿದ್ದಾನೆ, ಅದೇನೆಂದರೆ ನಿಮ್ಮನ್ನು ಎಂದಿಗೂ ಕೈಬಿಡೋದಿಲ್ಲ, ತಳ್ಳಿ ಹಾಕೋದಿಲ್ಲವೆಂದು ಮಾತು ಕೊಟ್ಟಿದ್ದಾರೆ. ಮಾತು ಕೊಟ್ಟ ದೇವರು ನೀವು ಕಷ್ಟಗಳನ್ನು, ಶ್ರಮೆಗಳನ್ನು, ಇಕ್ಕಟ್ಟು ಬಿಕ್ಕಟ್ಟುಗಳನ್ನು ಹಾದು ಹೋಗುವಾಗ ಹೇಗೆ ಕೈ ಬಿಡ್ಲಿಕ್ಕಾಗತ್ತೆ? ಆದರೆ ಆ ಸಹೋದರ ಅಂದುಕೊಳ್ತಾನೆ ದೇವರು ಕೈಬಿಟ್ಟಿದ್ದಾರೆಂದು. ಮರಳಿನಲ್ಲಿ ಪಕ್ಕದಲ್ಲಿಯೇ ಆತನ ಪಾದದ ಗುರುತು ನೋಡಿದೆ. ಆದರೆ ಈಗ ಕಲ್ಲು ಮುಳ್ಳುಗಳ ದಾರಿಯಲ್ಲಿ ಚೂಪಾದ ಕಲ್ಲಿನಿಂದ ಕೂಡಿದ ದಾರಿ ಬಂದಾಗ ನನ್ನ ಪಕ್ಕದಲ್ಲಿ ಕಾಣಿಸುವ ಹೆಜ್ಜೆ ಗುರುತು ಕಾಣಿಸುತ್ತಾ ಇಲ್ಲ. ಕೊನೆಗೆ ತಾಳಲಾರದೆ ದೇವರಿಗೆ ಕೇಳ್ತಾನೆ, ದೇವರೇ, ಇದು ನ್ಯಾಯವೋ? ಸರಳವಾಗಿರುವ ದಾರಿಯಲ್ಲಿ ನನ್ನ ಪಕ್ಕದಲ್ಲಿದ್ದು ನಡೆದೆ. ಮುಳ್ಳಿನ ದಾರಿ ಬಂದಾಗ, ಚೂಪಾದ ಕಲ್ಲಿನ ದಾರಿ ಬಂದಾಗ, ನನ್ನ ಕಾಲೊಳಗಡೆ ಚುಚ್ಚಿಕೊಳ್ಳುತ್ತಿರುವಾಗ ನೀನು ಯಾಕೆ ನನ್ನನ್ನು ಬಿಟ್ಟು ಹೊರಟು ಹೋದೆ ಅಂದಾಗ ದೇವ್ರು ಹೇಳ್ತಾರೆ, ನನ್ನ ಮಗನೇ, ನಾನು ನಿನ್ನನ್ನು ಬಿಟ್ಟು ಬಿಡಲಿಲ್ಲ ಅಂದರು. ದೇವರೇ, ನೀನು ನನ್ನನ್ನು ಬಿಟ್ಟು ಬಿಡದೇ ಇದ್ದರೆ ನನ್ನ ಪಕ್ಕದಲ್ಲಿ 2 ಹೆಜ್ಜೆ ಗುರುತು ಕಾಣಿಸಬೇಕಲ್ಲವೇ? ಆ 2 ಹೆಜ್ಜೆ ಗುರುತು ಕಾಣಿಸ್ತಾ ಇಲ್ಲ. ಕೇವಲ 2 ಹೆಜ್ಜೆ ಗುರುತು ಕಾಣಿಸ್ತಾ ಇವೆ, ನಿನ್ನ ಹೆಜ್ಜೆ ಗುರುತು ಕಾಣಿಸ್ತಾ ಇಲ್ಲ. ಆಗ ದೇವರು ಹೇಳ್ತಾರೆ, ನನ್ನ ಮಗನೇ, ಕಾಣಿಸುವ ಹೆಜ್ಜೆ ಗುರುತುಗಳು ನಿನ್ನದಲ್ಲ, ಕಾಣಿಸುವ ಹೆಜ್ಜೆ ಗುರುತುಗಳು ನನ್ನದಾಗಿವೆ. ಹಾಗಾದರೆ ಕಾಣಿಸುತ್ತಿರುವ ಹೆಜ್ಜೆ ಗುರುತುಗಳು ದೇವರೇ ನಿನ್ನದಾಗಿರುವುದಾದರೆ ನನ್ನ ಹೆಜ್ಜೆ ಗುರುತು ಏನಾದವು? ಮುಳ್ಳಿನ ದಾರಿ, ಕಲ್ಲಿನ ದಾರಿ ಬಂದಾಗ ನಿನಗೆ ಕಾಣಿಸುವ ಆ 2 ಹೆಜ್ಜೆ ಗುರುತುಗಳು ಮುಳ್ಳಿನಿಂದಲೂ ಚೂಪಾದ ಕಲ್ಲಿನಿಂದಲೂ ಚುಚ್ಚಿಕೊಂಡು ರಕ್ತ ಸುರಿಯುವಂತೆ ಕಾಣಿಸ್ತೀವಿ ಅಲ್ಲವೇ? ಹೌದು, ಅವು ನನ್ನ ಹೆಜ್ಜೆ ಗುರುತುಗಳು. ಇಲ್ಲ, ನಿನ್ನ ಹೆಜ್ಜೆ ಗುರುತುಗಳಲ್ಲ, ನನ್ನ ಹೆಜ್ಜೆ ಗುರುತುಗಳು ಅಂದ್ರು. ಹಾಗಾದರೆ ನಾನೆಲ್ಲಿದ್ದೇನೆ ದೇವರೇ ಅಂದಾಗ, ನೀನು ನನ್ನ ಭುಜದ ಮೇಲಿದ್ದಿ, ನಾನು ನಿನ್ನನ್ನು ಹೊತ್ತುಕೊಂಡಿರುವುದರಿಂದಲೇ ನಿನ್ನ ಹೆಜ್ಜೆ ಗುರುತು ಕಾಣಿಸ್ತಾ ಇಲ್ಲ ಅಂದ್ರು. ಪ್ರಿಯ ಸಹೋದರ ಸಹೋದರಿಯರೇ, ನಾನು ಪ್ರಕಟಿಸುವಂತಹ ದೇವರು ಪ್ರೀತಿ ಸ್ವರೂಪನಾಗಿದ್ದಾನೆ, ಪ್ರೀತಿಸುವವನಾಗಿದ್ದಾನೆ. ನಿನ್ನನ್ನು, ನನ್ನನ್ನು, ನಮ್ಮೆಲ್ಲರನ್ನು ಬಿಟ್ಟು ಬಿಡುವಾತನು ಅಲ್ಲವೇ ಅಲ್ಲ. ಪ್ರಾಮುಖ್ಯವಾಗಿ ನೀವು ಶ್ರಮೆ ಹಾದು ಹೋಗುತ್ತಿರುವಾಗ, ಪರೀಕ್ಷೆಗಳನ್ನು ಹಾದು ಹೋಗುವಾಗ, ಶೋಧನೆಗಳನ್ನು ಹಾದು ಹೋಗುವಾಗ, ಅನೇಕ ಸಮಸ್ಯೆಗಳನ್ನು ಹಾದು ಹೋಗುವಾಗ ಆತನು ನಿಮ್ಮನ್ನು ಎಂದಿಗೂ ಕೈಬಿಡೋದಿಲ್ಲ. ದಯವಿಟ್ಟು ಗಮನಿಸಿ, ತಾಯಿ ನಿಮ್ಮನ್ನು ಪ್ರೀತಿಯಿಂದ ನೋಡಿಕೊಳ್ತಾಳೆ, ಪೋಷಿಸ್ತಾಳೆ. ಮಾತ್ರವಲ್ಲ, ಸ್ಕೂಲ್ಗಾಗಿ ರೆಡಿ ಮಾಡ್ತಾಳೆ, ತನ್ನ ಕೆಲಸವೆಲ್ಲ ನಿರ್ವಹಿಸುತ್ತಾಳೆ. ಆದರೆ ನಿಮ್ಗೆ ಆರೋಗ್ಯ ಕೆಟ್ಟು ಹೋದಾಗ, ನಿಮಗೆ ಜ್ವರ ಬಂದಾಗ ತಾಯಿ ಎಲ್ಲಿಗೂ ಹೋಗಲ್ಲ, ನಿಮ್ಮೊಂದಿಗೇ ಇರುತ್ತಾಳೆ. ನಿಮ್ಮನ್ನು ತನ್ನ ಮಡಿಲಲ್ಲಿ ಮಲಗಿಸಿಕೊಳ್ತಾಳೆ. ಯಾಕೆಂದರೆ ನಿಮಗೆ ಜ್ವರ ಬಂದಿರುವುದರಿಂದ ಹೊರಗೆ ಎಲ್ಲೂ ಹೋಗೋದಿಲ್ಲ, ನಿಮ್ಮೊಂದಿಗೇ ಇರುತ್ತಾಳೆ. ಯಾಕೆಂದರೆ ತಾಯಿಯ ಪ್ರೀತಿ ಕಷ್ಟದಲ್ಲಿ, ಅನಾರೋಗ್ಯದಲ್ಲಿರುವಂತಹ ಮಗನ ಮೇಲಿರುವ ಆ ತಾಯಿಯ ಪ್ರೀತಿ ಈಗೋ ಈ ರೀತಿಯಾಗಿಯೇ ನಿಮ್ಮನ್ನು ಬಿಟ್ಟು ಹೋಗಲಾರದೆ ಆದರಿಸುತ್ತೆ. ಅದಕ್ಕಿಂತಲೂ ಶ್ರೇಷ್ಠನಾಗಿದ್ದಾನೆ ನನ್ನ ಕರ್ತನಾದ ಯೇಸು ಕ್ರಿಸ್ತನು. ನಿಮ್ಮ ಶ್ರಮೆಗಳಲ್ಲಿ, ಕಷ್ಟಗಳಲ್ಲಿ ನಿಮ್ಮನ್ನು ಬಿಡುವಾತನು ಅಲ್ಲವೇ ಅಲ್ಲ ಎಂಬ ವಾಸ್ತವವನ್ನು ಮರೆಯಬೇಡಿರಿ. ಗಮನ ಕೊಟ್ಟು ಕೇಳ್ರಿ. ಯೋಸೇಫನು ಒಬ್ಬಂಟಿಗನಾಗಿದ್ದ, ಆದರೆ ದೇವರು ಅವನ ಸಂಗಡವಿದ್ರು. ಜರುಗಿದ್ದೇನು? ಆ ಮನೆಯ ಯಜಮಾನಳು ಯೋಸೇಫನಿಗೆ ಶೋಧಿಸುತ್ತಾಳೆ, ಪಾಪ ಮಾಡನುತ್ತಾಳೆ. ಪ್ರಮೋಷನ್ ಕೊಡ್ತೇನೆಂದು ಹೇಳಿದಳೋ, ಸಂಬಳ ಹೆಚ್ಚಿಸುತ್ತೇನೆಂದು ಹೇಳಿದಳೋ, ಹೀಗೆ ಯಾವ ಆಮೇಶ ಅವನಿಗೆ
ಒಡ್ಡಿದಳೋ ಗೊತ್ತಿಲ್ಲ. ಈ ದಿನ ನಮ್ಮ ಮಧ್ಯೆ ಯಾರಾದ್ರೂ ಇದ್ದೀರಾ? ಉದ್ಯೋಗ ಮಾಡುವ ಸ್ಥಳದಲ್ಲಿ ನಿಮ್ಮ ಮೇಲಧಿಕಾರಿಯಾಗಿರಬಹುದು, ಇಲ್ಲವೇ ಮತ್ತೆ ಬೇರೆ ಯಾರೇ ಆಗಿರಬಹುದು. ಆಮೇಷ ಒಡ್ಡುತ್ತಿದ್ದಾರಾ? ನನ್ನೊಂದಿಗೆ ಪಾಪ ಮಾಡು, ನಿನ್ನ ಸಂಬಳ ಹೆಚ್ಚಿಸ್ತೇನೆ, ನನ್ನೊಂದಿಗೆ ಪಾಪ ಮಾಡು. ಪ್ರಮೋಷನ್ ಕೊಡಿಸ್ತೇನೆ, ನನ್ನೊಂದಿಗೆ ಪಾಪ ಮಾಡು. ನಿನ್ನ ಸಂಬಳ ಪರ್ಮನೆಂಟ್ ಮಾಡ್ತೇನೆ, ನನ್ನೊಂದಿಗೆ ಪಾಪ ಮಾಡು. ನಿನಗೆ ಬಂಗಾರ ಕೊಡಿಸ್ತೇನೆ, ನನ್ನೊಂದಿಗೆ ಪಾಪ ಮಾಡು. ನಿನಗೆ ಬಟ್ಟೆ ಕೊಡಿಸ್ತೇನೆ ಎಂದು ಹೇಳುವಂಥವರು ನಿಮ್ಮ ಜೀವಿತದಲ್ಲಿ ಎದುರಾಗಬಹುದು. ಯೋಸೇಫನು ಪಾಪ ಮಾಡಿದ್ರೆ ಪ್ರಮೋಷನ್ ಸಿಗುತ್ತೆ ಎಂದು ಗೊತ್ತಿದ್ರೂ ಕೂಡ ಪಾಪ ಮಾಡುವುದಾದ್ರೆ ಅವನಿಗೆ ಬೇಕಾದಂತಹ ಸಂಬಳ ಹೆಚ್ಚಾಗುತ್ತೆ ಎಂದು ಗೊತ್ತಿದ್ರೂ ಕೂಡ ಅವನು ಪಾಪದಿಂದ ಬರುವಂತಹ ಪ್ರಮೋಷನ್ಗಿಂತಲೂ ಪರಿಶುದ್ಧನಾಗಿ ಜೀವಿಸುವುದರಿಂದ ದೇವರು ಕೊಡುವಂತಹ ಪ್ರಮೋಷನೇ ಅತಿದೊಡ್ಡ ಪ್ರಮೋಷನ್ ಎಂದು ಭಾವಿಸಿದ. ಫಲಿತವಾಗಿ ಆ ದಿನ ಪಾಪಕ್ಕೆ ನೋ ಎಂದು ಹೇಳಿದ. ಇಂತಹ ಘೋರವಾದ ದುಷ್ಕೃತ್ಯವನ್ನು ನನ್ನ ದೇವರ ವಿರುದ್ಧ ನಾನು ಮಾಡಲ್ಲ ಎಂದು ಖಚಿತವಾಗಿ ಹೇಳಿದ. ಪ್ರಿಯ ಸಹೋದರ ಸಹೋದರಿಯರೇ, ನೀವು ಕೂಡ ಪಾಪಕ್ಕೆ ನೋ ಎಂದು ಹೇಳಬೇಕು. ಕೆಲವರು ಪಾಪಕ್ಕೆ ಈ ದಿನ ನೋ ಅನ್ನುತ್ತಾರೆ, ನಾಳೆ ಎಸ್ ಅನ್ನುತ್ತಾರೆ. ಒಂದು ವಾರ ನೋ ಅನ್ನುತ್ತಾರೆ, ಮತ್ತೊಂದು ವಾರ ಎಸ್ ಅನ್ನುತ್ತಾರೆ. ಅದಲ್ಲ ನಿಜವಾದ ಆತ್ಮಿಕತೆ. ಈ ದಿನ ನೀವು ಪಾಪಕ್ಕೆ ನೋ ಅನ್ನುವುದಾದರೆ ಅದು ಯಾವತ್ತೇ ಆಗಲಿ ಏನಾಗಿರಬೇಕು? ನೋ. ನೀವು ಪಾಪಕ್ಕೆ ನೋ ಅನ್ನುವುದಾದರೆ ಅದು ನೆವರ್ ಆಗಿರಬೇಕು. ಈ ದಿನವೇ ಅಲ್ಲ, ಎಂದೇ ಆಗಲಿ ನನ್ನ ಶರೀರ ಅಪವಿತ್ರಪಡಿಸಿಕೊಳ್ಳುವುದಿಲ್ಲ ಅನ್ನಬೇಕು. ತಮ್ಮ ತಂಗಿಯಂದರೆ ಯವನ ಪ್ರಾಯದಲ್ಲಿ ಈ ತೀರ್ಮಾನ ತೆಗೆದುಕೊಳ್ಳಿರಿ. ಒಬ್ಬ ಯವನಸ್ಥನಾಗಿ ನಾನ್ ಕೂಡ ತೀರ್ಮಾನ ತೆಗೆದುಕೊಂಡಿದ್ದೆ. ನನ್ನ ಹೆಂಡತಿಗೆ ನನ್ನ ಶರೀರವನ್ನು ಪರಿಶುದ್ಧವಾದ ಕಾಣಿಕೆಯಾಗಿ ಕೊಡಬೇಕು ಎಂಬ ನಿರ್ಣಯ ಒಬ್ಬ ಸ್ಟೂಡೆಂಟ್ ಆಗಿದ್ದಾಗಲೇ ತೆಗೆದುಕೊಂಡೆ. ಬೈಬಲ್ ಹೇಳುತ್ತದೆ, ವಿವಾಹವು ಎಲ್ಲದಕ್ಕಿಂತಲೂ ಶ್ರೇಷ್ಠವಾದದ್ದಾಗಿದೆ, ಘನವುಳ್ಳದಾಗಿದೆ. ಹಾಗಾಗಿ ನಿಮ್ಮ ದಾಂಪತ್ಯ ಹೇಗಿರಬೇಕು? ಕಳಂಕವಿಲ್ಲದಾಗಿರಬೇಕು, ಪವಿತ್ರವಾಗಿರಬೇಕು. ತಮ್ಮ ತಂಗಿಯೆಂದರೆ ಪ್ರೀತಿ ಪ್ರೀತಿ ಅಂತ ಹೇಳಿ ಪ್ರೀತಿಯ ಮುಸ್ಕಲ್ಲಿ ಮದುವೆಗಿಂತ ಮುಂಚಿತವಾಗಿಯೇ ಈ ದಿನ ಶರೀರವನ್ನು ಅನೇಕರು ಅಪವಿತ್ರಪಡಿಸಿಕೊಳ್ತಿದ್ದಾರೆ, ದಾಂಪತ್ಯವನ್ನು ಹಾಳು ಮಾಡಿಕೊಳ್ತಿದ್ದಾರೆ, ತಮ್ಮ ಮಾನವನ್ನು ಅಪವಿತ್ರತೆಯಿಂದ ತುಂಬಿಸಿಕೊಳ್ತಿದ್ದಾರೆ. ಒಳ್ಳೆಯದಲ್ಲ. ಜಾರತ್ವವು ಅದು ಬಹಳ ಅಪಾಯಕರವಾದದ್ದೆಂದು ಮರೆಯಬೇಡಿರಿ. ಒಬ್ಬ ಸೇವಕನಾಗಿ ಈ ದಿನ ನಾನು ವಾಕ್ಯ ಸಾರುತ್ತಾ ಇದ್ದೇನೆ. ಆದರೆ ಒಂದು ಕಾಲದಲ್ಲಿ ಸ್ಟೂಡೆಂಟ್ ಆಗಿದ್ದಾಗಲೇ ನಾನು ನನ್ನ ಜೀವಿತದಲ್ಲಿ ತೆಗೆದುಕೊಂಡ ಶ್ರೇಷ್ಠವಾದ ತೀರ್ಮಾನಗಳಲ್ಲಿ ಒಂದ್ಯಾವುದು ಗೊತ್ತಾ? ಈ ನನ್ನ ಶರೀರವನ್ನು ನನ್ನ ಹೆಂಡತಿಗೆ ಹೊರತಾಗಿ ಬೇರೆ ಯಾರಿಗೂ ಒಪ್ಪಿಸಿಕೊಡುವುದೇ ಇಲ್ಲ ಎಂಬುದಾಗಿ. ಇಂತಹ ತೀರ್ಮಾನ ತೆಗೆದುಕೊಳ್ಳುವ ಕೃಪೆ ದೇವರು ನನಗೆ ಕೊಟ್ಟಿದ್ದಾರೆ. ಆ ತೀರ್ಮಾನದಲ್ಲಿಯೇ ನಿಲ್ಲುವಂತಹ ಧನ್ಯತೆಯನ್ನು ಕೂಡ ದೇವರು ಕೊಟ್ಟಿದ್ದಾರೆ. ಪ್ರಿಯ ಸಹೋದರ ಸಹೋದರಿಯರೇ, ದೇವರು ನಿಮ್ಮ ವಿಷಯದಲ್ಲಿ ಉನ್ನತವಾದ ಆಲೋಚನೆ ಹಾಕಿಕೊಂಡಿದ್ದಾರೆ, ಶ್ರೇಷ್ಠವಾದ ಆಲೋಚನೆ ಉಳ್ಳವರಾಗಿದ್ದಾರೆ. ಹಾಗಾದ್ರೆ ಕೇಳಿ, ಆತನು ಹಾಕಿಕೊಂಡಿರುವ ಶ್ರೇಷ್ಠವಾದ ಆಲೋಚನೆಗಳು ಸೇವಕನಾಗಿ ನಿಮ್ಮ ವಿಷಯದಲ್ಲಿ, ಆತ್ಮೀಕನಾದ ನಿಮ್ಮ ವಿಷಯದಲ್ಲಿ ನೆರವೇರಬೇಕಾದರೆ ಖಚಿತವಾಗಿ ನೀವು ಪರಿಶುದ್ಧರಾಗಿ ಜೀವಿಸಬೇಕು. ಆ ದಿನ ಒಂದು ವೇಳೆ ಯೋಸೇಫನು ಪಾಪಕ್ಕೆ ಅವಕಾಶ ಕೊಟ್ಟಿದ್ದೇ ಆದರೆ ಒಬ್ಬ ಪ್ರಧಾನಮಂತ್ರಿ ಅವನು ಆಗುತ್ತಿರಲಿಲ್ಲ. ಪಾಪಕ್ಕೆ ನೋ ಎಂದು ಹೇಳಿರುವುದರಿಂದಲೇ ದೇವರು ಯೋಸೇಫನಿಗೆ ಏನ್ ಮಾಡುತ್ತಾರೆ? ಪ್ರಧಾನಮಂತ್ರಿಯನ್ನಾಗಿ ಮಾಡ್ತಾರೆ. ದೇವರು ಒಬ್ಬ ವ್ಯಕ್ತಿಯನ್ನು ಹೆಚ್ಚಿಸಬೇಕಾದರೆ, ಉನ್ನತಕ್ಕೆ ತಂದು ಘನಪಡಿಸಬೇಕಾದರೆ ಬೇಕಾಗಿರೋದೆಲ್ಲ ಪರಿಶುದ್ಧವಾದ ಜೀವಿತ. ಪರಿಶುದ್ಧನಾದ ತಂದೆಯೇ, ಈ ಸಂದೇಶವನ್ನು ಕೇಳಿರುವ ನಮ್ಮ ಪ್ರಿಯ ಸಹೋದರ ಸಹೋದರಿಯರು ಈ ಸಂದೇಶಕ್ಕೆ ವಿಧಿಯರಾಗಿ ಹೆತ್ತ ತಂದೆ ತಾಯಿಗಳಿಗೆ ಪ್ರೀತಿಸುವಂತಹ ಮನಸ್ಸು ದಯಪಾಲಿಸಿರಿ, ಪೋಷಿಸುವಂತಹ ಹೃದಯ ದಯಪಾಲಿಸಿರಿ. ಅವರ ಆರೋಗ್ಯ ಸರಿಯಿಲ್ಲದಿರುವಾಗ ಪರಾಮರಿಸುವಂತಹ, ಆದರಿಸುವಂತಹ, ಕುಟುಂಬ ಸಹಿತವಾಗಿ ಬಂದು ಆದರಿಸುವ ಮನಸ್ಸು ದಯಪಾಲಿಸಿರಿ. ದೇವರೇ, ಈ ದಿನ ವಾಕ್ಯ ಕೇಳಿರುವ ಯಾವುದೇ ತಂದೆ ತಾಯಿಗಳಾಗಲಿ ವೃದ್ಧಾಪ್ಯದಲ್ಲಿ ಪ್ರೀತಿ ಅನುರಾಗ ಅನುಬಂಧ ಅನುಭವಿಸಲಾರದೆ ಅಳುವಂಥವರಾಗಿರಬಾರದು, ಕಣ್ಣೀರು ಸುರಿಸುವಂಥವರಾಗಿರಬಾರದು. ದೇವರೇ, ದೀನ ಸೇವಕನಾದ ನಾನು ಬಿತ್ತಿರುವ ಈ ಸಂದೇಶ ಅಂಗೀಕರಿಸಿರುವ ಪ್ರತಿಯೊಬ್ಬರನ್ನು ಆಶೀರ್ವದಿಸಿರಿ. ಈ ದಿನವೇ ಸಂದೇಶ ಕೇಳಿರುವಂತಹ ಪ್ರತಿ ಮಗನು ಪ್ರತಿ ಮಗಳು ಹೆತ್ತ ತಂದೆ ತಾಯಿಗಳ ವಿಷಯದಲ್ಲಿ ಪ್ರೀತಿ ತೋರಿಸುವ ಹಾಗೆ, ಅವರನ್ನು ಪೋಷಿಸುವ ಹಾಗೆ ಕೃಪೆ ದಯಪಾಲಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್.